ಸತ್ತೋಗಿದೆ. ದ್ವೇಷದ ರಾಜಕಾರಣ ನಡೀತಾ ಇದೆ. ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕಳೆದ ವರ್ಷ ಸಕ್ಕರೆ ಕಾರ್ಖಾನೆಯನ್ನು ತೆಗೆದುಕೊಂಡು ಸ್ಥಾಪನೆ ಮಾಡಿ ಎಲ್ಲವೂ ಕೂಡ ಕಾನೂನು ಪ್ರಕಾರ ಮಾಡಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿನ ಪರ್ಮಿಷನ್ಗೋಸ್ಕರ ಹಾಕಿದಂಥ ಸಂದರ್ಭದಲ್ಲಿ 45 ದಿವಸ ಒಳಗಡೆ ಅವರಿಗೆ ಸರ್ಟಿಫಿಕೇಷನ್ ಕೊಡಬೇಕು ಅಂತ. ಆ 45 ದಿವಸ ಮುಗಿದ ಮೇಲೆ ಡೀಮ್ಡ್ ಸರ್ಟಿಫಿಕೇಷನ್ ಅನ್ನೋಂಥ ಕಾನೂನಲ್ಲಿದೆ. ಆದರೆ ಕಳೆದ ವರ್ಷ ಕಾನೂನನ್ನು ಉಲ್ಲಂಘನೆ ಮಾಡಿ CFO ಕೊಡಲಿಲ್ಲ, ಇವ್ರಿಗೆ ನೋಟಿಸ್ ಕೊಟ್ಟರು ಕಾನೂನು ಉಲ್ಲಂಘನೆ ಮಾಡಿದ್ದೀರಿ ಅಂತ. ಅದನ್ನು ಚಾಲೆಂಜ್ ಮಾಡಿ ಬಸನಗೌಡರು ಹೈಕೋರ್ಟಿಗೆ ಹೋದರು. ಡಬಲ್ ಬೆಂಚಲ್ಲಿ ಈ ಕೇಸ್ ಹಿಯರ್ ಆಗಿದೆ. ನನ್ ಅದರ್ ದೆನ್ ಚೀಫ್ ಜಸ್ಟಿಸೇ ಇದನ್ನು ಹಿಯರ್ ಮಾಡಿದ್ದಾರೆ. ಅಲ್ಲಿ ಭಾಳ ಸ್ಪಷ್ಟವಾಗಿ ವಾದ ಎಲ್ಲ ಕೇಳಿದ ಮೇಲೆ ಇನ್ಕ್ಲೂಡಿಂಗ್ AGನೂ ಕೂಡ ಒಪ್ಕೊಂಡಿದ್ದಾರೆ. ಡೀಮ್ಡ್ ಕೊಡುವಂಥ ಪ್ರಾವಿಷನ್ ಇದೆ ಅನ್ನುವಂಥ ಮಾತನ್ನು ಮೊದಲು ಒಪ್ಪಲಿರು, ಆಮೇಲೆ ಒಪ್ಕೊಂಡಿದ್ದಾರೆ. ಸ್ಪಷ್ಟವಾದಂಥ ಆದೇಶ ಇದೆ. 4 ವಾರಗಳಲ್ಲಿ ಇದು ಇಂಪ್ಲಿಮೆಂಟ್ ಆಗಬೇಕು ಅಂತ. ನಮಗಿರೋ ಆತಂಕ, ಕಳೆದ ವರ್ಷ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಡ್ಕೊಂಡಂಥ ರೀತಿ ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ರಾಜಕೀಯ ದ್ವೇಷದಿಂದ ಬಸನಗೌಡರ ಪಾಟೀಲರನ್ನು ರಾಜಕೀಯವಾಗಿ ತುಳಿಬೇಕು, ಆರ್ಥಿಕವಾಗಿ ಅವ್ರಿಗೆ ಸಂಕಷ್ಟ ತರಬೇಕು ಅನ್ನುವಂಥ ಏಕಮೇವ ಕಾರಣ ಅವರು ನಿರ್ಬಿಡೆಯ ನೇರವಾಗಿರುವಂಥ ನುಡಿಯಿಂದ ಕೆಲವರಿಗೆ ಮುಜುಗರ ಆಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಏನು ಕೋರ್ಟ್ ಆರ್ಡರ್ ಬಂದಿದೆ, ಇದರ ಇಂಪ್ಲಿಮೆಂಟೇಷನ್ಗೆ ಕಳೆದ 8 ದಿವಸದಿಂದ ಆದೇಶ ಬಂದರೂ ಕೂಡ ಇವರು ಇಂಪ್ಲಿಮೆಂಟ್ ಮಾಡೋಕ್ತಾ ಇಲ್ಲ. ಟೆಕ್ನಿಕಲ್ ಕುಂಟ ನೆಪ ಹೇಳ್ತಾರೆ, ಈಗ ಅಪ್ಲೋಡ್ ಆಗಿದೆ ಅದಾಗಿದೆ. ಆಯ್ತಪ್ಪ, ಈಗ ಅಪ್ಲೋಡ್ ಆದರೆ ಈಗಲೇ ಮಾಡಿ ಅಂತ. ಮತ್ತು ಇದು ಯಾವುದೂ ಗೌರ್ಮೆಂಟಿಗೆ ಹೋಗೋದಲ್ಲ, ಇಲ್ಲೇ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ ಬೋರ್ಡಲ್ಲೇ ಆಗಬೇಕು. ಇವತ್ತು ರಾಜ್ಯದಲ್ಲಿ ಏನು ಶುಗರ್ ಫ್ಯಾಕ್ಟ್ರಿಗಳಿದ್ದಾವೆ, ಅಲ್ಲಿರುವಂಥ ವೈಲೇಷನ್ಗಳನ್ನು ನೋಡಿಬಿಟ್ರೆ, ವಿಶೇಷವಾಗಿ ಪೊಲ್ಯೂಷನ್ ಕ್ರಿಯೇಟ್ ಮಾಡುವಂಥ ಮೊಲಾಸಸ್ ಹ್ಯಾಂಡ್ಲಿಂಗ್ ಏನಿದೆ, ಬಹುತೇಕವಾಗಿರುವಂಥ ಸಕ್ಕರೆ ಕಾರ್ಖಾನೆಯಲ್ಲಿ ನೋಡಿಬಿಟ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಕೆಲಸ ಮಾಡ್ತಾ ಇದೆಯೋ, ನಿದ್ದೆ ಮಾಡ್ತಾ ಇದೆಯೋ ಅಥವಾ ಸತ್ತೋಗಿದೆಯೋ ಅನ್ನುವಂಥ ಸಂಶಯ ಭಾಳ ಸ್ಪಷ್ಟವಾಗ್ತದೆ. ಭಾಳ ದೊಡ್ಡ ತಾರತಮ್ಯ ನಡೆದಿದೆ. ಹಲವಾರು ಸಕ್ಕರೆ ಕಾರ್ಖಾನೆಗಳಿಗೆ ಸಹಾಯವನ್ನು ಮಾಡಿ ಕಾನೂನು ಬಾಹಿರವಾಗಿ ಸಹಾಯ ಮಾಡಿರುವಂಥ ಉದಾಹರಣೆಗಳಿದ್ದಾವೆ. ಇವತ್ತು ಇವರು ಎಲ್ಲ ಕಾನೂನನ್ನು ಮಾಡಿ 2 ಸತಿ ಇನ್ಸ್ಪೆಕ್ಷನನ್ನು ಮಾಡಿ ಫೀಸನ್ನು ಕಟ್ಟಿ ನ್ಯಾಯಸಮ್ಮತವಾಗಿ ಕೇಳಿದ್ರಿಂದ ಅನ್ಯಾಯ ಮಾಡ್ತಾಯಿದ್ದಾರೆ. ಇದಕ್ಕೆ ನಾವು ಹೋರಾಟವನ್ನು ಮಾಡ್ತೀವಿ. ಬಸನಗೌಡರು ಇವತ್ತು ಯಾಕೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಲ್ಲಿ ಬಂದು ಇವತ್ತು ಇದನ್ನು ಎತ್ತಿದ್ದಾರೆ ಅಂತಂದರೆ, ಅವ್ರಿಗೆ ಗೊತ್ತಿದೆ ಯಾವುದಾದ್ರೂ ನೆಪ ಮಾಡಿ ಇದನ್ನು ಕೊಡ್ದಂಗೆ ಮತ್ತೆ 4 ವಾರದಲ್ಲಿ ಹುನ್ನಾರ ನಡೀತಿದೆ ಅನ್ನೋ ಕಾರಣಕ್ಕಾಗಿ ನಾವು ಒತ್ತಡವನ್ನು ಹಾಕಿದ್ದೇವೆ. ನಾವು ಇಲ್ಲಿಗೆ ಬಿಡೋದಿಲ್ಲ, ಚೇರ್ಮನ್ರ ಹತ್ರನೂ ಮಾತಾಡ್ತೀವಿ, ಪ್ರಸಂಗ ಬಂದರೆ ಮುಖ್ಯಮಂತ್ರಿ ಗಮನಕ್ಕೂ ಕೂಡ ತರ್ತೀವಿ, ನ್ಯಾಯವನ್ನು ಒದಗಿಸಿ ಅಂತ ಹೋರಾಟ ಮಾಡ್ತೀವಿ. ಅಷ್ಟೇ ಅಲ್ಲ, ಕಾನೂನು ಮತ್ತು ಹೋರಾಟ ಮಾಡ್ತೀವಿ ಮತ್ತು ಬೀದಿಗಿಳಿದು ಕೂಡ ಹೋರಾಟ ಮಾಡ್ತೀವಿ. ಇದು ಪ್ರಶ್ನೆ ಕೇವಲ ಬಸನಗೌಡರದಲ್ಲ, ಆ ಕಾರ್ಖಾನೆಯನ್ನು ನಂಬಿದಂಥ 3-4 ಜಿಲ್ಲೆಯ ಸಾವಿರಾರು ರೈತರ ಪ್ರಶ್ನೆ ಇದೆ. ಇದರಲ್ಲಿ ಸಾವಿರಾರು ರೈತರ ಪ್ರಶ್ನೆ ಇದೆ. ಕಳೆದ ಬಾರಿ ಅವರು ಕಬ್ಬನ್ನು ನುರಿಸೋ ಸಲ ಕಾರ್ಖಾನೆಗೆ ಕೆಲವರೆಲ್ಲ ತಂದಿದ್ರು, ಆದರೂ ಕೂಡ ಇವರು ಮಾಡೋಕ್ಕಾಗಲಿಲ್ಲ. ಈಗ ಮತ್ತೆ ಕಬ್ಬು ಬೆಳೆದಿದ್ದಾರೆ. ಈ ವರ್ಷ ಮಳೆ ಜಾಸ್ತಿ ಆಗಿದೆ, ಈಲ್ಡ್ ಜಾಸ್ತಿ ಇದೆ, ಕಬ್ಬು ಜಾಸ್ತಿ ಬೆಳೆದಿದ್ದಾರೆ. ಆ ಭಾಗದಲ್ಲಿ ಬೀದರ್, ಗುಲ್ಬರ್ಗ, ಯಾದಗಿರಿ ಎಲ್ಲ ಜಿಲ್ಲೆಗಳಲ್ಲಿ ಹಿಂದುಳಿದ ಪ್ರದೇಶ ಅಂತಾರೆ. ಅಲ್ಲಿ ಕೈಗಾರಿಕೆ ಬರಬೇಕು ಅಂತಾರೆ, ಕೈಗೆ ಕೆಲಸ ಕೊಡಬೇಕು ಅಂತಾರೆ, ರೈತರಿಗೆ ಸಹಾಯ ಮಾಡಬೇಕು ಅಂತಾರೆ ಸರ್ಕಾರ. ಒಂದು ನಿಂತು ಹೋದಂಥ ಬಂದಾದಂಥ ಸಕ್ಕರೆ ಕಾರ್ಖಾನೆಯನ್ನು ಜೀವ ತುಂಬಿ ಇನ್ವೆಸ್ಟ್ಮೆಂಟ್ ಮಾಡಿ ಸುಮಾರು 800 ಕೋಟಿ ರೂಪಾಯಿ 800 ಕೋಟಿ ರೂಪಾಯಿ ಬಂಡವಾಳವನ್ನು ಹೂಡಿ ಸಾವಿರಾರು ರೈತರಿಗೆ ಇವತ್ತು ಸಹಾಯ ಮಾಡುವಂಥದ್ದು, ನೂರಾರು ಕಾರ್ಮಿಕರಿಗೆ ಸಹಾಯ ಮಾಡುವಂಥ ಈ ಕಾರ್ಖಾನೆ ಕಲ್ಯಾಣ ಕರ್ನಾಟಕದಲ್ಲಿದೆ. ಅಷ್ಟಾದ್ರೂ ಕೂಡ ಕಲ್ಪನೆ